ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಎನ್ಎಸ್ ಬೋಸರಾಜು ಅವರ ಮೇಲೆ ಕೆಆರ್ಎಸ್ ಪಕ್ಷದ ರಾಯಚೂರು ಜಿಲ್ಲಾಧ್ಯಕ್ಷ ಅಶೋಕ್ ನೀಲೋಗಲ್ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿರವಾರ ಪಟ್ಟಣದ ರಸ್ತೆ ಅಭಿವೃದ್ಧಿ ಸಂಬಂಧವಾಗಿ ಸಚಿವ ಬೋಸರಾಜು ಕೆಲ ದಿನಗಳ ಹಿಂದೆ ಭೇಟಿ ಕೊಟ್ಟಿದ್ರು. ಆಗ ನಮ್ಮ ಕೆಆರ್ಎಸ್ ಪದಾಧಿಕಾರಿಗಳು ಕ್ರಮಬದ್ಧವಾಗಿ ರಸ್ತೆ ಕಾಮಗಾರಿ ನಡೆದಿಲ್ಲ ಎಂದಾಗ ಇದನ್ನ ಕೇಳೋಕೆ ನೀವ್ಯಾರು ಅಂತ ಕೆಆರ್ಎಸ್ ಪಕ್ಷದ ಹುಲಿಗೆಪ್ಪ ಮತ್ತು ಹನುಮಂತಪ್ಪ ಕುಂಬಾರನಿಗೆ ನಿಂದನೆ ಮಾಡುವುದರ ಜೊತೆಗೆ ಪ್ರಕರಣ ದಾಖಲಿಸಿ ಎಂದು ಸಚಿವ ಬೋಸರಾಜು ದರ್ಪ ಮೆರೆಯುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಸಚಿವ ಬೋಸರಾಜು ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ ಜನರೊಂದಿಗೆ ಕಾಯ ವಾಚ ಮನಸ್ಸಿನಿಂದ ನಡೆದುಕೊಳ್ಳುತ್ತೇನೆ ಅಂತ ಪ್ರಮಾಣ ಮಾಡಿ ಜನಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘಿಸಿದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕೂಡಲೇ ಸಚಿವರಿಂದ ರಾಜೀನಾಮೆ ಪಡೆಯಬೇಕು ಅಂತ ಒತ್ತಾಯಿಸಿದರು. ಮೊನ್ನೆ ಸಿರವಾರ ಪಟ್ಟಣದಲ್ಲಿ ನಮ್ಮ ಕರ್ನಾಟಕ ರೈತ ಸಂಘದವರ ಮೇಲೆ ಏನು ಅವಶಬ್ದ ಮತ್ತು ಅನುಚಿತ ವರ್ತನೆ ಮಾಡಿರತಕ್ಕಂಥ ಶಾಸಕರು ಮತ್ತು ಸಚಿವರಾದಂಥ ಎನ್.ಎಸ್. ಬೋಸರಾಜ್ ಅವರಿಗೆ ಮಾಡಿದ ವರ್ತನೆ ಖಂಡಿಸಿ ಇವತ್ತು ಏನು ಕಾಮಗಾರಿ ವೀಕ್ಷಣೆಗೆ ಬಂದಿದ್ದರು, ಆ ಕಾಮಗಾರಿ ನಡೀತಕ್ಕಂಥ ಕಾಮಗಾರಿಯಲ್ಲಿ ಸುಮಾರು ಸೆಂಟ್ರಲ್ಲಿಂದ 70 ಫೀಟು ಮಾಡಬೇಕಂತ ಕೇಸಿ ಆದೇಶ ಇದ್ದರೂ ಕೂಡ 50 ಫೀಟು ಅದು ನೋಟಿಫಿಕೇಷನ್ ಆಗಿದೆ. 50 ಫೀಟ್ ಆಗಿದ್ದರೂ ಕೂಡ ಇವರು ಮತ್ತು ವರ್ತಕರಿಂದ ಮತ್ತು ಅಲ್ಲಿರ್ತಕ್ಕಂಥ ಮಳಿಗೆ ಅವರಿಂದ ಇವರು ಮಾತಾಡಿ ಮೀಟಿಂಗ್ ಮಾಡ್ಕೇಸಿ 50 ಫೀಟ್ ಅಲ್ಲದೆ ಕೇವಲ 30 ಫೀಟಿಗೆ ಇವತ್ತು ಕಾಮಗಾರಿ ನಡೆಸ್ತಾ ಇದ್ದಾರೆ. ಕಾಮಗಾರಿ ನಡೆಸ್ತಿರ್ತಕ್ಕಂಥ ನಾವು ನಮ್ಮ ಸಂಘದಿಂದ ಸುಮಾರು 3 ತಿಂಗಳಿಂದ ಹೋರಾಟನ ಹಮ್ಮಿಕೊಂಡಿದೆ. ಏನು 50 ಫೀಟ್ ಇದೆ ನೋಟಿಫಿಕೇಷನ್ ಪ್ರಕಾರ ಕಾಮಗಾರಿ ಮಾಡಬೇಕಂತೇಳಿ ನಾವು 3 ತಿಂಗಳಿಂದ ನಮ್ಮ ಸಂಘಟನೆ ಹೋರಾಟಕ್ಕೆ ಹಮ್ಮಿಕೊಂಡಿತ್ತು. ಮನವಿ ಪತ್ರ ಕೊಟ್ಟಿದೆ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ. ಅದೇ ಪ್ರಕಾರ ಮೊನ್ನೆ ಪಟ್ಟಣಕ್ಕೆ ಬಂದಿರತಕ್ಕಂಥ ಪಟ್ಟಣಕ್ಕೆ ಬಂದಿರತಕ್ಕಂಥ ಬೋಸರಾಜ್ ಅವರಿಗೆ ಕೇಳಿದಂಥ ಪಕ್ಷದಲ್ಲಿ ಅವರು ನೀವು ಅನುಚಿತವಾಗಿ ಮಾತಾಡಿದ್ದಾರೆ, ನೀವು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರಿಂದ ನಾವು ಖಂಡಿಸಿ, ನಾವು ಅಲ್ಲ ನೀವು ಅರಿವು ಮರುವಾಗಿದೆ ನಿಮಗೆ, ಅದರಿಂದ ನೀವು ಅನುಚಿತವಾಗಿ ನೀವು ವರ್ತಿಸಿದಿರಿ, ನೀವು ಅವಚ ಶಬ್ದದಿಂದ ನೀವು ಬೈದಿದ್ದೀರಿ. ನಿಮಗೆ ಏನಿದೆಯಲ್ಲ, ನಿಮ್ಮ ವರ್ತನೆ ನೋಡಿ ನಮ್ಮ ಸಂಘಟನೆಗಾರಲ್ಲ ಸಾರ್ವಜನಿಕರು ಎಲ್ಲ ಪ್ರತಿಯೊಬ್ಬರು ಕೂಡ ಅಸಹ್ಯ ಪಡ್ಕೊತಿದ್ದಾರೆ. ಎಂಥ ಸಚಿವರಪ್ಪ ಇವರು, ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ಅನಿಸಿಕೆ ಅಂತ ಇದ್ದಾರೆ. ಆದ್ದರಿಂದ ನೀವು ನಿಮ್ಮ ವರ್ತನೆಯನ್ನು ಸರಿಪಡಿಸ್ಕೋಬೇಕು ಹೊರತು ಇನ್ನು ಮುಂದೆ ನೀವು ಬಹಿರಂಗವಾಗಿ ಕ್ಷಮೆ ಕೇಳದೇ ಇದ್ದಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟ ಹಮ್ಮಿಕೊಳ್ತೀವಿ. ಸಂಪೂರ್ಣವಾಗಿ ನೀವು ಕ್ಷಮಾಪಣೆ ಕೇಳಬೇಕು. ಮತ್ತು ಅಲ್ಲಿವರೆಗೂ ಏನು ಬಾಲಾಜಿ ಕನ್ಸ್ಟ್ರಕ್ಷನ್ ಗುತ್ತೇದಾರ ಇದನ್ನಲ್ಲ, ಅವನಿಗೆ ಕೆಲಸ ಕಾಮಗಾರಿ ನಿಂದಿರಿಸಬೇಕು. ಸಂಪೂರ್ಣ 50 ಫೀಟ್ ಮಾಡೋದಾದರೆ ಮಾಡಬೇಕು, ಇಲ್ಲದಪ್ಪ ಅಂದರೆ ಸಂಪೂರ್ಣ ನಿಲ್ಲಬೇಕು. ನಿಲ್ಲದೇ ಇದ್ದಲ್ಲಿ ನಾವು ಹೋರಾಟನ ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಂತ ಕರ್ನಾಟಕ ರೈತ ಸಂಘ ಶಿರವಾರ ಪಟ್ಟಣದಲ್ಲಿ ಈಗ 2 ತಿಂಗಳ ಮುಂದನೇ ಬಸವ ವೃತ್ತ ಇದೆ, ದೇದೂರು ಕ್ರಾಸಿನಿಂದ ನಾಗರದಿನ ಕ್ರಾಸ್ವರೆಗೂ ರೋಡ್ ಅಗಲೀಕರಣ ಆಗಬೇಕಂತ ಬೋಸರಾಜ್ ಅವರು ಉದ್ಘಾಟನೆ ಮಾಡಿ ಹೋದರು. ಆ ಉದ್ಘಾಟನೆ ಮಾಡಿ 2 ತಿಂಗಳಾದರೂ ಇದುವರೆಗೆ ಕೆಲಸ ನಡೆಯೋದಿಲ್ಲ. ಆದರೆ 2 ತಿಂಗಳ ಮುಂಚೆನೇ ನಾವು 50 ಫೀಟಿಗೆ ಅವರೆಲ್ಲ ಮಾರ್ಕ್ ಹಾಕಿ ಹೋಗಿದ್ದರು. ನಾವು ಕರ್ನಾಟಕ ರೈತ ಸಂಘದಿಂದ 50 ಫೀಟಿಗೆ ಆಗಬೇಕಂತ ನಾವು ತಹಸೀಲ್ದಾರಿಗೆ ಮತ್ತು ಪಟ್ಟಣ ಪಂಚಾಯತಿಗೆ ನಾವು ಮನವಿ ಪತ್ರ ಕೊಟ್ಟಿವಿ. ಮನವಿ ಪತ್ರ ಕೊಟ್ಟು ಮತ್ತು ಅಲೌನ್ಸೂ ಮಾಡಿಸಿದ್ವಿ. ಆದರೂ 50 ಫೀಟಿಗೆ ಜನರು ಸಹಕರಿಸಿ ಅಲ್ಲಿ ಏನಿರ್ತಕ್ಕಂಥದ್ದು ಬಿಲ್ಡಿಂಗ್ಗಳನ್ನು ತಾವು ಹೊಡ್ಕೊಂಡ್ರು. 50 ಫೀಟಿಗೆ 500 ಮೀಟ್ರಿಗೆ 285 ಅಂದರೆ 2,85,00,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ 500 ಮೀಟ್ರಿಗೆ. ಅದು ಕೆಲಸ ಮಾಡಬೇಕಾಗಿತ್ತು. ಆದರೆ ಮೊನ್ನೆ ಕೆಲಸ ಆಗಿದೆ ಅಂತ ಬೋಸರಾಜ್ ಅವರು ವೀಕ್ಷಣೆ ಮಾಡಬೇಕಂತ ಬಂದಿದ್ದರು. ಈಗ 2-3 ದಿವಸದಿಂದನೇ ಬಂದಾಗ ನಾವು ಕರ್ನಾಟಕ ರೈತ ಸಂಘದಿಂದ ಒಂದಿಬ್ಬರು ನಾವು ಅವ್ರನ್ನ ಭೇಟಿಯಾಗಕ್ಕೆ ಹೋದಿವಿ. ಸರ್, ನೀವು ಹೇಳಿದಂಗೆ ಕೆಲಸ ಆಗ್ತಾಯಿಲ್ಲ ಇಲ್ಲಿ, ಆದರೆ ಅವರು ಹೇಳೋದೊಂದು ಮಾಡೋದೊಂದು. ನೀವು ಹೇಳಿದ್ದು 50 ಫೀಟಿಗೆ ಹಾಕ್ಯಾರ ಮಾರ್ಕು, ಅಲ್ಲಿ 50 ಹೋಗಿ ಮತ್ತೆ 40 ಆಗಿದೆ, 40 ಹೋಗಿ ಮತ್ತೆ 30 ಆಕೈತದಂತ ನಾವು ವಾದ ಮಾಡೋಕ್ಕೆ ಹೋದ್ವಿ. ಅದನ್ನು ಕೇಳೋಕ್ಕೆ ನೀನು ಯಾರು, ನೀವೇನು ಸಂಬಂಧ, ನೀವ್ಯಾಕೆ ಬಂದಿರಿ, ಮಾಡಂಗೆ ಮಾಡ್ತಾರೆ ಅವ್ರು ಮಾಡ್ತಾರೆ, ಗುತ್ತಿದಾರು ಮಾಡ್ತಾರೆ, ನೀವ್ಯಾರು ಕೇಳೋಕೆ? ನಾವು ಹೋರಾಟಗಾರರು ನೀವೆಲ್ಲ ದುಡ್ಡಿನವರು, ರೊಕ್ಕದ ಸಲುವಾಗಿ ಬಂದಿರಿ. ನೀವು ಕರ ವಸೂಲಿ ಮಾಡೋಕ್ಕೆ ಬಂದಿರಿ ನೀವು ರೊಕ್ಕ ಇಲ್ಲರಿ. ನಾವು ಯಾಕೆ ಮಾಡೋಕ್ಕೆ ಬಂದಿರಿ? ರೊಕ್ಕ ಬೇಕಾಗಿ ನಾವು ಕೇಳಂಗಿದ್ರೆ ನಾವು ಯಾಕೆ ನಿಮ್ಮಲ್ಲಿ ಬರ್ತಿದ್ವಿ? ನಮಗೆ ಕೆಲಸ ಆಗಬೇಕು. 50 ಫೀಟಿಗೆ ಮಾರ್ಕ್ ಹಾಕಿರಲ್ಲ, 50 ಫೀಟಿಗೆ ಕೆಲಸ ಆಗಬೇಕು. ಯಾಕಂದರೆ ಇದು ಜನದಟ್ಟಣೆಯಲ್ಲಿರ್ತಕ್ಕಂಥ ರೋಡ್, ಇದು 50 ಫೀಟು ಮಾಡಲೇಬೇಕು. ಇಲ್ಲ 40 ಫೀಟಿಗೆ ಕಂಬ ಹಾಕಿರಲ್ಲ, 40 ಆದರೂ 80 ಫೀಟ್ ಆದರೂ ಮಾಡ್ಬೇಕಂತ ಹೇಳಿದ್ವಿ. ಆದರೆ ಅದನ್ನು ಕೇಳಬೇಕಾದ್ರೆ ನೀವು ಅಗಲೀಕರಣ ಮಾಡಬೇಕಂದ್ರೆ ನೀನು ಮನೇಲಿಂದ ದುಡ್ಡು ತಾಂಬಪ್ಪ,
ಬೋಸರಾಜ್ ಅವರು NS ಬೋಸರಾಜ್ ಅವರು ನಮ್ಗೆ ಹೇಳಿದ ಮಾತು, ನೀವು ಮನೇಲಿಂದ ದುಡ್ಡು ತಗೊಂಬಂದು ಮಾಡು, ನಾವು ಮಾಡೋದು ಇಷ್ಟೇ 30 ಫೀಟೇ ಮಾಡ್ತೀವಿ ನಾವು, ಎಷ್ಟು ಫೀಟ್ ಆದ 30 ಫೀಟ್ ಇದು ನಮಗೆ ಐತೆ ಅಷ್ಟೇ ಮಾಡ್ತೀವಿ, ಅದನ್ನೆಲ್ಲ ನೀವು ಕೇಳಬಾರ್ದು, ನೀವೆಲ್ಲ ವಸೂಲು ಮಾಡೋರು, ನೀವು ದುಡ್ಡು ಸಲುವಾಗಿ ಬಂದಿರಿ ಅಂತ ನಮಗೆ ಭಾಳ ಅವಮಾನ ಮಾಡಿದರು. ಆ ಒಂದು ಕಾರಣದಿಂದ ನಾವು ಆ ಟೈಮ್ನಲ್ಲಿ ನಾವು ಭಾಳ ಜನ ಇರಲಾರ ಸಲುವಾಗಿ ನಾವು ಮುಂದೆ ಹೋರಾಟ ಮಾಡಿದ್ರಾಯ್ತು ಅಂತ ನಾವು ಸುಮ್ಮನೆ ಆದೀವಿ ಸರ್, ಅಷ್ಟೇ. ಅಲ್ಲ ರೀ ಸರ್, ಈ ರೀತಿ ಇದಾಗ್ತದಲ್ಲ, ಮುಂದೆ ಹೆಂಗೆ ಸರ್ ನಿಮ್ಮ ನಡೆ ನಾವು ಮತ್ತೆ ಈ ಹೋರಾಟನ ಮುಂದುವರಿಸಬೇಕಾಗಿದೆ. ಅದ್ರ ಸಲುವಾಗಿ ನಾವು ಒಂದು ಜಿಲ್ಲಾ ಕಮಿಟಿಗೆ ಮತ್ತು ತಾಲೂಕು ಕಮಿಟಿಗೆ ಎಲ್ಲರಿಗೆ ತಿಳಿಸಿವಿ, ನಾವು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ, ನಾವು ನಿಲ್ಲಿಸೋದಿಲ್ಲ. ಯಾಕಂದರೆ ದುಡ್ಡು ನೋಡಿದರೆ ಜಾಸ್ತಿ ಇದೆ,